ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಯರ್ಸ್ KR ಪುರಂ. ಸೊ ಫ್ರೆಂಡ್ಸ್, ಇವತ್ತೊಂದು ತಾರ್ ರಾಕ್ಸ್ ಬಂದಿದೆ, ಅದರಲ್ಲೂ MX5 ವೇರಿಯಂಟ್. ಸೊ ಈ ವೆಹಿಕಲ್ ಅಲ್ಲಿ ಒಂದು ಆಡಿಯೋ ಅಪ್ಗ್ರೇಡೇಷನ್ ಮಾಡಿದ್ದೇವೆ ಅಂಡ್ ದೆನ್ ಸಮ್ ಅದರ್ ಆಕ್ಸೆಸರೀಸ್ ನ ಇದರಲ್ಲಿ ನಾವು ಅಪ್ಗ್ರೇಡೇಷನ್ ಮಾಡಿದ್ದೇವೆ. ಸೊ ಏನೇನೆಲ್ಲ ಅಪ್ಗ್ರೇಡೇಷನ್ ನಾನು ಮಾಡಿದ್ದೀನಿ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಫಸ್ಟ್ ನಾವು ಇದರಲ್ಲಿ ಆಡಿಯೋ ಅಂತ ಬಂದರೆ, ಸೊ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ ಆದಂಥ ಆಡಿಸನ್ ಬ್ರ್ಯಾಂಡ್ ಒಂದು ಒಳ್ಳೆ 2-ವೇ ಪ್ಯಾಸಿವ್ ಸೆಟಪ್ ಅನ್ನು ಇದರಲ್ಲಿ ನಾವು ಒಂದು ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಏನೇನೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಅಂದರೆ, ಫ್ರಂಟ್ ಬಂದು ನಾವು ಓಚೆ ಕಾಂಪೋನೆಂಟನ್ನು ಚೂಸ್ ಮಾಡಿದ್ದೇವೆ. ಇದು ಬಂದು ನಿಮಗೆ ಕಂಟಿನ್ಯೂಸ್ 130 ವ್ಯಾಟ್ RMS ಬರುತ್ತೆ ಆ್ಯಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು 250 ವ್ಯಾಟ್ ಬರುತ್ತೆ. ಮತ್ತು ರೇರ್ಗೆ ಇದರಲ್ಲಿ ನಾವು ಆಡಿಸನ್ ಅವರ 6.5 ಕೋಎಕ್ಸಲನ್ನು ಹೋಗಿದ್ದೀವಿ. ಸೊ 6.5 ಕೋಎಕ್ಸಲ್ ಏನಕ್ಕೆ ಹೋಗಿದ್ದೀವಿ ಅಂದರೆ, ಸೊ ಹಿಂದ್ಗಡೆ ಆ ಪ್ರಾವಿಷನ್ ಅಷ್ಟೊಂದು ಇಲ್ಲ ಇದರಲ್ಲಿ, ಈ MX5 ವೇರಿಯಂಟಲ್ಲಿ. ಸೊ ಹಾಗಾಗಿ ನಾವು ರೆಗ್ಯುಲರ್ ಕೋಎಕ್ಸಲ್ ಹೋಗಿದ್ದೀವಿ ಆ್ಯಂಡ್ ದೆನ್ ಇದು ನಿಮಗೆ 70 ವ್ಯಾಟ್ ಕಂಟಿನ್ಯೂಸ್ RMS ಬರುತ್ತೆ ಆ್ಯಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು ನಿಮಗೆ 210 ವ್ಯಾಟ್ ಬರುತ್ತೆ. ಮತ್ತು ಈ ಸ್ಪೀಕರ್ಸನ್ನು ನಾವು ಆಡಿಸನ್ ಅವರ SR 4.3 4 ಚಾನಲ್ ಆ್ಯಂಪ್ಲಿಫೈರಿಂದ ಪವರ್ ಮಾಡಿದ್ದೇವೆ. ಇದು ನಿಮಗೆ ಈಚ್ ಚಾನಲ್ 75 ವ್ಯಾಟ್ ಬರುತ್ತೆ. ಮತ್ತು ಡಿ ಕ್ಲಾಸ್ ಆ್ಯಂಪ್ಲಿಫೈಯರ್ ಆಗಿರೋದ್ರಿಂದ ನಿಮಗೆ ತುಂಬ ಪೋರ್ಟಬಲರ್ ಆಗಿ ಬರುತ್ತೆ. ಒಂದು ಮೊಬೈಲ್ ಸೈಜ್ ಏನು ಬರುತ್ತೆ ಆ ಸೈಜಲ್ಲಿ ಇದೊಂದು ಆ್ಯಂಪ್ಲಿಫೈರ್ ಬರುತ್ತೆ, ಬಟ್ ವೆರಿ ಪವರ್ಫುಲ್ ಆ್ಯಂಪ್ಲಿಫೈಯರ್. ಸಬೂಫರ್ ಪಾರ್ಟ್ ಅಂತ ಬಂದರೆ, ನಾವು ಇದರಲ್ಲಿ ಆಡಿಸನ್ ಅವರ ಆ್ಯಕ್ಟಿವ್ ಸಬೂಫರ್ನ ಚೂಸ್ ಮಾಡಿದ್ದೀವಿ. ಬಿಕಾಸ್ ಏನಂದರೆ, ಯಾವುದೇ ವೆಹಿಕಲ್ ಆದ್ರೂ ಡಿಕ್ಕಿ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಕೆಲವೊಂದು ಕಸ್ಟಮರ್ಗೆ ಡಿಕ್ಕಿ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಡಿಕ್ಕಿ ಸ್ಪೇಸನ್ನು ನಾವು ನಾವು ರೆಗ್ಯುಲರ್ ಒಂದು ಸಬೂಫರ್ ಹೋದಾಗ ಏನಾಗುತ್ತೆ, ಡಿಕ್ಕಿ ಸ್ಪೇಸ್ ಅಕ್ವೈರ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಇದರಲ್ಲಿ ಒಂದು ಆ್ಯಕ್ಟಿವ್ ಸಬೂಫರ್ನ ನಾವು ಪ್ಲ್ಯಾನ್ ಮಾಡಿ ಹೋಗಿದ್ದೀವಿ. ಅದರಲ್ಲೂ ಆಡಿಸನ್ ಬ್ರ್ಯಾಂಡಿಂದನೇ ಹೋಗಿದ್ದೀವಿ. ಬಿಕಾಸ್ ಏನಂದರೆ, ಇದರಲ್ಲಿ ನಿಮಗೆ ಒಂದು ಟೈಟ್ ಪಂಚ್ ಸಿಗುತ್ತೆ, ಒಂದು ಫ್ಲ್ಯಾಟ್ ಸೀಲ್ಡ್ ಬಾಕ್ಸ್ ಇರೋದ್ರಿಂದ 10 ಇಂಚ್ ಒಂದು ಸ್ಲಿಮ್ ಬಾಕ್ಸ್ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ 2-ವೇ 2 ಸೌಂಡ್ ಅಂತ ಹೇಳ್ತೇವೆ. 2-ವೇ 2 ಸೌಂಡ್ ಏನಂತ ಹೇಳಿದ್ರೆ, ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾವು ಬಾಟಮ್ ಫೈರ್ ಬೇಕಾದರೂ ಮಾಡ್ಬೋದು, ಟಾಪ್ ಫೈರ್ ಬೇಕಾದರೂ ಮಾಡ್ಬೋದು, ಇಲ್ವಾ ರೆಗ್ಯುಲರ್ ಸಬೂಫರ್ ಯಾವ ರೀತಿ ಪ್ಲೇಸ್ ಮಾಡ್ತೀವಿ ಆ ಥರನೂ ಸಹ ನಾವು ಇದನ್ನು ಪ್ಲೇಸ್ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಡೈನಾಮಿಕ್ ಬೇಸ್ ಟ್ರ್ಯಾಕಿಂಗ್ ಸಹ ಇದೆ, DBT ಅಂತ ಹೇಳ್ತೇವೆ. ಮತ್ತು ಇದು ನಿಮಗೆ ಹೈ ಎಫಿಷಿಯನ್ಸಿ ಲೋ ಇಂಪಿಡೆನ್ಸ್ ಸಬೂಫರ್ ಆಗಿದೆ. ಇನ್ಬಿಲ್ಟ್ ಅದರಲ್ಲೇ ಆ್ಯಂಪ್ಲಿಫೈಯರ್ ಇರೋದ್ರಿಂದ ನಿಮಗೆ ಆ್ಯಂಪ್ಲಿಫೈರ್ಗೆ ಎಕ್ಸ್ಟ್ರಾ ಒಂದು 5 ಚಾನಲ್ ಆ್ಯಂಪ್ಲಿಫೈರ್ ಹೋಗ್ಬೇಕಂತ ಏನೂ ಇಲ್ಲ. ಸೊ ಆ್ಯಕ್ಟಿವ್ ಸಬೂಫರಿಂದ ಇನ್ಬಿಲ್ಟ್ ಆ್ಯಂಪ್ಲಿಫೈರೇ ಬರುತ್ತೆ. ಮತ್ತು ಇದರಲ್ಲಿ ನಾವು ಟಾಪ್ನ ನೀವು ನೋಡ್ತಾ ಇರ್ಬೋದು, ಟಾಪಲ್ಲಿ ನಾವು ಪ್ರೋಮ್ಯಾನ್ ಅವರ UFO ಲೈಟ್ಸನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ ಲುಕ್ ಪರ್ಪಸ್ಗೋಸ್ಕರ. ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಲುಕ್ಕೇ ಒಂದು ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಸೈಡ್ಸಲ್ಲಿ ನಾವು ಡೋರ್ ಇಂಜನ್ನು ಸಹ ಇದನ್ನು ನಾವು ಪ್ರೋಮ್ಯಾನಿಂದನೇ ಹೋಗಿದ್ದೀವಿ. ಸೊ ಪ್ರೋಮ್ಯಾನೇ ಏನಕ್ಕೆ ಹೋಗಿದ್ದೀವಿ ಅಂದರೆ ಸ್ಟ್ರೆಂತ್. ಸೊ ಪ್ರೋಮ್ಯಾನ್ ಬಿಲ್ಡ್ ಕ್ವಾಲಿಟಿ ಆಗ್ಬೋದು, ಇದನ್ನಾಗ್ಬೋದು, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದು ನಿಮಗೆ ಜಸ್ಟ್ ಶೋ ಪರ್ಪಸ್ ಒಂದೇ ಅಲ್ಲ, ನೀವು ಟಾಪ್ನ ಕ್ಲೀನ್ ಮಾಡಬೇಕಾದ್ರೆ ಅಥವಾ ಆಫ್ ರೋಡಿಂಗ್ ಟೈಮಲ್ಲಿ ನಿಮಗೆ ಈ ಇಂಜಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಾವು ಒಂದು ಲುಕ್ ಪರ್ಪಸ್ ಆಗ್ಬೋದು, ಒಂದು ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ಇದರಲ್ಲಿ ನಾವು ಒಂದು ಬಾನೆಟ್ ಲೈಟ್ ಸಹ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಅಝೂಮ್ ಅವರ TH03 ಅನ್ನೋ ಮಾಡೆಲ್ ಬರುತ್ತೆ. ಇದು ನಿಮಗೆ ಜಸ್ಟ್ ಲುಕ್ ಪರ್ಪಸ್ ಒಂದೇ ಅಲ್ಲ, ಇದು ನಿಮಗೆ ನಿಮಗೆ ನೈಟ್ ಟೈಮ್ ಡ್ರೈವ್ ಮಾಡಬೇಕಾದ್ರೆ ಇದು ಯೂಸ್ ಸಹ ಆಗುತ್ತೆ, ಒಂದು ಸ್ಪಾಟ್ ಲೈಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇದು ನಿಮಗೆ ಯೆಲ್ಲೋ ಆ್ಯಂಡ್ ವೈಟ್ ಎರಡು ಕಾಂಬಿನೇಷನಲ್ಲಿ ಬರೋದ್ರಿಂದ ನೀವು ಯಾವುದೇ ವೆದರ್ ಕಂಡೀಷನಲ್ಲೂ ನೀವು ಇದನ್ನು ಈಸಿಯಾಗಿ ಆರಾಮಾಗಿ ಡ್ರೈವ್ ಮಾಡ್ಬೋದು. ಆ್ಯಂಡ್ ದೆನ್ ಇದರ ಔಟ್ಪುಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ದೂರದವರೆಗೂ ಇದು ಸ್ಪ್ರೆಡ್ ಆಗ್ತಾ ಇದೆ ಅಂತ. ಅಪ್ರಾಕ್ಸಿಮೇಟ್ ನಿಮಗೆ ಒಂದು 400-500 ಮೀಟರ್ಸ್ ಈಸಿಯಾಗಿ ನಿಮಗೆ ಯಾವುದೇ ಫಿಯರ್ ಇಲ್ಲದೇ ಲೈಟ್ ವಿಸಿಬಿಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ತಾರ್ ಸಹ ನಮ್ಮಲ್ಲಿ ಆಲ್ರೆಡಿ ಒಂದು ತಾರ್ ರಾಕ್ಸ್ ಕಂಪ್ಲೀಟ್ ಇಂಟೀರಿಯರ್ ಒಂದು ಮೇಕ್ ಓವರ್ನ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಪ್ರೊಸೆಸಿಂಗ್ನ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತೇಳಿ. ಸೊ ಅದ್ರ ವಿಡಿಯೋನು ಸಹ ನೀವು ನೆಕ್ಸ್ಟ್ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸಹ ನೋಡ್ಬೋದು, ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತೇಳಿ. ಸೊ ಇದೇ ರೀತಿ ನಿಮ್ಮ ವೆಹಿಕಲ್ ತಾರ್ ರಾಕ್ಸ್ ಆಗ್ಬೋದು, ಯಾವುದೇ ವೆಹಿಕಲ್ ಆಗ್ಬೋದು, ನೀವು ಯಾವುದೇ ಫಿಟ್ಮೆಂಟ್ಸ್ ಆಗ್ಬೋದು, ಆಡಿಯೋ ಆಗ್ಬೋದು, ಆಕ್ಸೆಸರೀಸ್ ಆಗ್ಬೋದು, ಯಾವುದೇ ರೀತಿ ಫಿಟ್ಮೆಂಟ್ ಇದ್ರೂ ಸಹ ನೀವು RS ಕಾರ್ ಮಾಡಿಫೈಯರ್ಸ್ನ ವಿಸಿಟ್ ಮಾಡ್ಬೋದು. ನಮ್ಮದು 2 ಬ್ರಾಂಚ್ ಬರುತ್ತೆ. ಒಂದು KR ಪುರಮಲ್ಲಿ. KR ಪುರಂ ಬಂದು ಕರ್ನಾಟಕದ ಅತಿ ದೊಡ್ಡ ಶೋರೂಮ್ ಅಂತ ಹೇಳ್ಬೋದು. ಮತ್ತು ನಮ್ಮಲ್ಲಿ PPFಗೆ ಒಂದು ಸಪ್ರೇಟ್ ಯೂನಿಟ್ ಇದೆ, ಶೋರೂಮೇ ಒಂದು ಸಪ್ರೇಟ್ ಯೂನಿಟ್ ಇದೆ. ಮತ್ತು ವರ್ಕಿಂಗ್ ಏರಿಯಾ ನೀವು ನೋಡ್ತಾ ಇರ್ಬೋದು, ಮೋರ್ ದ್ಯಾನ್ 30 ಕಾರ್ಸ್ ಪಾರ್ಕಿಂಗ್ ಫೆಸಿಲಿಟಿ ಅವೈಲೇಬಲ್ ಇದೆ. ಮತ್ತು ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ ಇದ್ದಾರೆ. ನಿಮ್ಮ ವೆಹಿಕಲ್ನ ಒಂದು ಯಾವುದೇ ಫಿಯರ್ ಇಲ್ದೇ ಒಂದು ಒಳ್ಳೆ ಬೆಸ್ಟ್ ಆಕ್ಸೆಸರೀಸ್ನ ನೀವು ಫಿಟ್ಮೆಂಟ್ ಮಾಡಿ ಹೋಗ್ಬೋದು. ಇನ್ನೊಂದು ಬ್ರಾಂಚ್ ಬಂದು BTM ಲೇಔಟಲ್ಲಿ ಬರುತ್ತೆ. ಸೊ 2 ಬ್ರಾಂಚ್ನ ನೀವು ವಿಸಿಟ್ ಮಾಡ್ಬೋದು ಆ್ಯಂಡ್ ದೆನ್ ಬೆಸ್ಟ್ ಆಫರ್ಸ್ನ ಪಡ್ಕೊಬೋದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಚಿಯರ್ಸ್.